ಅವರೆಲ್ಲ ಸತ್ತು ಹೋದರು ಪ್ರಭು. ಅಂದ್ರೆ ಅವನು ಅಲ್ಲಿಗೆ ಬರ್ತಾನೆ ಅಂತ ಊಹಿಸಿರ್ಲಿಲ್ಲ ಪ್ರಭು. ಯಾರು ಯಾರು? ಬಾಹುಬಲಿ. ಆ ದೇವಸೇನ ಯಾರು ನನಗೆ ಗೊತ್ತಿಲ್ಲ. ನಿನಗೆ ಬೇಕಾಗಿರೋದು ಅವರನ್ನ ಬಿಡಿಸೋದೇ ಆಗಿದ್ರೆ ನಾನ್ ಕರ್ಕೊಂಡು ಬರ್ತೀನಿ. ಕೆಟ್ಟು ಮಾತಾಡ್ತಿದೀಯಾ? ಇಲ್ಲ ಪ್ರಭು, ಬಾಹುಬಲಿನೇ. ನಾನ್ ನೋಡ್ದೆ. ಸತ್ತಿರೋನ್ ಹೇಗ್ ಬರ್ತಾನೋ? ಬಂದಿದ್ದಾನೆ ಪ್ರಭು, ನಾನ್ ಕಣ್ಣಾರೆ ನೋಡ್ದೆ. ಅವನು ನಮ್ಮವರೆಲ್ಲ ಬರಿಗೈಯಲ್ಲೇ ಸಾಯಿಸ್ತಾ ಇದ್ರೆ ಆ ನರಸಿಂಹ ಸ್ವಾಮಿನೇ ಸ್ವತಃ ಬಂದ ಹಾಗೆ. ಅವನ್ ಸತ್ತಿದ್ದಾನೆ ಕಣೋ, ನಾವೇ ಸಾಯಿಸಿದ್ದೀವಿ. ಅವನ್ ರಕ್ತ ಸುರಿದು ಸುರಿದು ಭೂಮಿಯೊಳಗೆ ಹಿಂಗೆ ಹೋಯ್ತು. ಅವನ ಶರೀರ ಬೆಂಕಿಯಲ್ಲಿ ಸುಟ್ಟು ಸುಟ್ಟು ಬೂದಿಯಾಗೋಯ್ತು. ಅವನ ಪ್ರಾಣ ನದಿಯ ಪ್ರವಾಹದಲ್ಲಿ ಕೊಚ್ಚಿ ಹೋಯ್ತು. ಸುಟ್ಟಿರೋ ಬೂದಿ ಗಾಳಿಯಲ್ಲಿ ಚಲ್ಲಪಿಲ್ಲಿಯಾಗಿ ಹೋಯ್ತು. ಅವನ ಆಯಸ್ಸು ಅನಂತ ವಿಶ್ವದಲ್ಲಿ ಬೆರೆತು ಹೋಗಿದೆ. ಬಾಹುಬಲಿ ಸತ್ತಿದ್ದಾನೆ, ಸತ್ತು ಹೋಗಿದ್ದಾನೆ ಅವನು. ಈಗ ಉಸಿರಾಡಿ. ನನ್ನ ಮಗ ಬಂದಿದ್ದಾನೆ, ಬಾಹುಬಲಿ ಮತ್ತೆ ಬಂದಿದ್ದಾನೆ.